ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೆಂಚುರಿ ಟ್ರ್ಯಾಕ್ಗೆ ಮರಳಿದ ವಿರಾಟ್ ಕೊಹ್ಲಿ ಇನ್ನು ನ್ಯೂಜಿಲೆಂಡ್ ವಿರುದ್ಧ ಈ ಸಾಧನೆ ಮಾಡಿದ ಮೊದಲನೇ ಭಾರತೀಯ. ಇನ್ನು ಈ ವಿಡಿಯೋದ ಫುಲ್ ಅಪ್ಡೇಟ್ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಆಕೆ ನ್ಯೂಜಿಲೆಂಡ್ ವಿರುದ್ಧ 3ನೇ ODI ಪಂದ್ಯದಲ್ಲಿ ನಮ್ಮ ವಿರಾಟ್ ಕೊಹ್ಲಿಯ ಸೆಂಚುರಿ ಬಗ್ಗೆ ನಿಮ್ಗೆ ಅನಿಸುತ್ತ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಭಾರತದ ಮಾಜಿ ನಾಯಕ ಮತ್ತು ರನ್ ಮಿಷನ್ ವಿರಾಟ್ ಕೊಹ್ಲಿ 2016ರಲ್ಲಿ ಉತ್ತಮ ಫಾರ್ಮ್ ನಲ್ಲಿದ್ದರು. ಅವರ ಬ್ಯಾಟ್ ಜೋರಾಗಿ ಮಾತನಾಡುತ್ತಿತ್ತಂತಾನೆ ಹೇಳ್ಬೋದು. ಅವರು ರನ್ಗಳನ್ನು ಕಲೆ ಹಾಕಿದ್ದರು. ಈಗ ಇದೇ ರೀತಿಯಲ್ಲಿ ವಿರಾಟ್ ಕೊಹ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ನಂತರ ಒಂದರಂತೆ ಒಂದು ಪಂದ್ಯಗಳಲ್ಲಿ ರನ್ ಮಳೆ ಹರಿಸುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಜೊತೆಗೆ ಶತಕಗಳನ್ನು ಕೂಡ ಬಾರಿಸುತ್ತಿದ್ದಾರೆ. ಈಗ ವಿರಾಟ್ ಕೊಹ್ಲಿ ಸೆಂಚುರಿ ಟ್ರ್ಯಾಕ್ಗೆ ಮರಳಿದ್ದಾರೆ. ಇನ್ನು ಇಂದೋರ್ನಲ್ಲಿ ನಡೆದಂತ ನ್ಯೂಜಿಲೆಂಡ್ ವಿರುದ್ಧದ 3ನೇ ಮತ್ತು ಅಂತಿಮ ಏಕದಿನ ಪಂದ್ಯದಲ್ಲಿಯೂ ವಿರಾಟ್ ಕೊಹ್ಲಿ ಶತಕ ಆದ್ರೆ ಗಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಇದು 85ನೇ ಶತಕ. ಇನ್ನು ಏಕದಿನ ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರ 54ನೇ ಶತಕವಾಗಿದೆ. ಇನ್ನು ವಿರಾಟ್ ಕೊಹ್ಲಿ 91ನೇ ಎಸೆತದಲ್ಲಿ ತಮ್ಮ ಶತಕವನ್ನು ಪೂರ್ಣಗೊಳಿಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆನೂ ಕೂಡ ಸ್ವಲ್ಪ ನೋಡೋದಾಯ್ತು ಅಂತಂದ್ರೆ, ಟಾಸ್ ಗೆದ್ದಂತ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಬೌಲಿಂಗ್ ಆದ್ರೆ ಮಾಡುತ್ತೆ. ಅದರಂತೆ ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ ಓಪನರ್ಸ್ ನ ಇಬ್ಬರನ್ನ ಆಲ್ಮೋಸ್ಟ್ ಆಲ್ ಆಗಿ ಸ್ಟಾರ್ಟಿಂಗ್ ಅಲ್ಲೇ ಕಳ್ಕೊಂತಂತಾನೆ ಹೇಳ್ಬೋದು. ಆನಂತರ ಬಂದಂತ ವಿಲ್ಲಿಂಗ್ ಮತ್ತು ಡ್ಯಾರೆಲ್ ಮಿಚೆಲ್ ಒಂದು ಚಿಕ್ಕ ಪಾರ್ಟ್ನರ್ಶಿಪ್ ಕೂಡ ಕಲೆ ಹಾಕ್ತಾರೆ. ಇನ್ನು ವಿಲ್ಲಿಂಗ್ ಅವರು 30 ರನ್ ನೋಡಿದ ಔಟ್ ಆಗ್ತಾರೆ. ಆನಂತರ ಬಂದಂತ ಡ್ಯಾರೆಲ್ ಮಿಚೆಲ್ ಮತ್ತು ಗ್ಲೆನ್ ಫಿಲಿಪ್ಸ್ ಅಂತೂ ಇಬ್ಬರು ಡಬಲ್ ಸೆಂಚುರಿ ಹೊಡಿತಾರೆ ಅಂತಾನೆ ಹೇಳ್ಬೋದು. ಡ್ಯಾರೆಲ್ ಮಿಚೆಲ್ 1 ಸೆಂಚುರಿ ಹೊಡೆದ್ರೆ, ಗ್ಲೆನ್ ಫಿಲಿಪ್ಸ್ ಆದ್ರೆ 1 ಸೆಂಚುರಿ ಆದ್ರೆ ಹೊಡಿತಾರೆ. ಇನ್ನು 200ರ ಪಾರ್ಟ್ನರ್ಶಿಪ್ ಕೂಡ ಆಡ್ತಾರೆ ಅಂತಾನೆ ಹೇಳ್ಬೋದು. ಆನಂತರ ಫಿಲಿಪ್ಸ್ ಮತ್ತು ಡ್ಯಾರೆಲ್ ಮಿಚೆಲ್ ಇವರಿಬ್ಬರ ಸಹಾಯದಿಂದ ಮತ್ತು ನ್ಯೂಜಿಲೆಂಡ್ ತಂಡ 337 ರನ್ ಆದ್ರೆ ಹೊಡಿತಾರೆ ಅಂತ ಹೇಳ್ಬೋದು ಮೊದಲ ಇನ್ನಿಂಗ್ಸ್ ನಲ್ಲಿ. ಆನಂತರ ಚೇಸಿಂಗ್ ಗೆ ಬಂದಂತ ನಮ್ಮ ಭಾರತ ತಂಡದ ಪರ ರೋಹಿತ್ ಶರ್ಮಾ 11 ರನ್ ಆಡಿ ಔಟ್ ಆದ್ರೆ, ಗಿಲ್ ಅವರು 23 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ನಮ್ಮ ವಿರಾಟ್ ಕೊಹ್ಲಿ ಒಬ್ಬರೇ 1 ಹ್ಯಾಂಡೆಡ್ ಆಗಿ ಮ್ಯಾಚ್ ನಾದ್ರೆ ಒಯ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಶ್ರೇಯಸ್ ಅಯ್ಯರ್ ಕೂಡ ಈ ಪಂದ್ಯದಲ್ಲಿ 3 ರನ್ಗೆ ಔಟ್ ಆದ್ರೆ, KL ರಾಹುಲ್ ಆಡಿ 1 ರನ್ ಆಡಿ ಔಟ್ ಆಗ್ತಾರೆ. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಈ ಪಂದ್ಯದಲ್ಲಿ ಒಳ್ಳೆ ಫಾರ್ಮ್ ನಲ್ಲಿ ಆದ್ರೆ ಕಂಡು ಬಂದ್ರು, 53 ರನ್ ಆದ್ರೆ ಹೊಡಿತಾರೆ. ಇನ್ನು ಜಡೇಜಾ ಕೂಡ ಈ ಪಂದ್ಯದಲ್ಲಿ 12 ರನ್ ಆದ್ರೆ ಆಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಬೌಲರ್ ಆಲ್ರೌಂಡರ್ ಆಗಿರುವಂತ ಹರ್ಷಿತ್ ರಾಣಾ ಅವರು ಈ ಪಂದ್ಯದಲ್ಲಿ ಪಂದ್ಯದ ಗತಿಯನ್ನೇ ಚೇಂಜ್ ಮಾಡ್ತಾರೆ ಅಂತ ಹೇಳ್ಬೋದು ಒಂದು ಹಂತದಲ್ಲಿ ಬಂದು. ಇನ್ನು ಹರ್ಷಿತ್ ರಾಣಾ ಒಳ್ಳೆ ಕಾಂಟ್ರಿಬ್ಯೂಷನ್ ಆದ್ರೆ ಕೊಡ್ತಾರೆ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ಜೊತೆಗೂಡಿ. ಆನಂತರ ವಿರಾಟ್ ಕೊಹ್ಲಿ ಹರ್ಷಿತ್ ರಾಣಾ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಆದ್ರೆ ಬರ್ತಾ ಇರುತ್ತೆ ಮತ್ತು ಹರ್ಷಿತ್ ರಾಣಾ ಅವರು 52 ರನ್ ಆಡಿ ಔಟ್ ಆಗ್ತಾರೆ. 4 6 ಮತ್ತು 4 4 ಹೊಡೆದು ಪಂದ್ಯದ ಗತಿಯನ್ನೇ ಚೇಂಜ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಆಗಿ ಈ ಪಂದ್ಯ ನಮ್ಮ ಇಂಡಿಯಾದ ಬುಟ್ಟಿಗೆ ಬಿದ್ದಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ನಮ್ಮ ಭಾರತ ತಂಡದ ಒಂದೇ ಒಂದು ಮಿಸ್ಟೇಕ್ ನಿಂದಾಗಿ ಈ ಪಂದ್ಯ ಆದ್ರೆ ಸೋಲ್ತಾರೆ. ಹರ್ಷಿತ್ ರಾಣಾ ಒಂದು ಬಿಗ್ ಶಾಟ್ ಗೆ ಏನಾದ್ರು ಟ್ರೈ ಮಾಡದೆ ಇದ್ರೆ ನಮ್ಮ ಭಾರತ ತಂಡ ಗೆಲ್ಲೋ ಚಾನ್ಸಸ್ ಇತ್ತು ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು 41 ರನ್ಗಳಿಂದ ಆದ್ರೆ ಸೋತಿದೆ. ಈ ಸೋಲಿಗೆ ಪ್ರಮುಖ ಕಾರಣ ಅಂತಂದ್ರೆ ರೋಹಿತ್ ಶರ್ಮಾ, ಗಿಲ್ ಮತ್ತು ಶ್ರೇಯಸ್ ಅಯ್ಯರ್, KL ರಾಹುಲ್ ಅಂದ್ರೂ ತಪ್ಪಿಲ್ಲ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ.